ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲೂ ನಾನು ನಿಮಗೆ ಡೈಲಿ ಲೈಫ್ಗೆ ಬೇಕಾಗಿರೋ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಕನ್ನಡ ಕೊಡ್ತೀನಿ, ನೀವು ಟ್ರೈ ಮಾಡಿ. ಈಗ ಆಲ್ರೆಡಿ ಬೇಸಿಕ್ಸ್ ಎಲ್ಲ ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ, ಸೊ ಟ್ರೈ ಮಾಡಿ ಹೇಳೋದಕ್ಕೆ. ಇದು ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಕೇಳಿದ್ದೆ ಅಲ್ವಾ? ಸೊ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಇಲ್ಲ ನೋಡಿ, ನೀನೇನಾದರೂ ಅಲ್ಲಿಗೆ ಬಂದಿರಲಿಲ್ಲ ಅಂದರೆ ಇದು ಇಫ್ ಪಾರ್ಟ್. ನನಗೆ ಗೊತ್ತಿಲ್ಲ ಅಂದರೆ ಈಗ ನಾನು ಹೇಳ್ತಾ ಇದ್ದೀನಿ ಪ್ರೆಸೆಂಟ್ ಬಗ್ಗೆ. ಏನಾಗ್ತಿತ್ತೋ ಅದು ಇಮ್ಯಾಜಿನರಿ ಸೆಂಟೆನ್ಸ್. ಐ ಡೋಂಟ್ ನೋ, ನನಗೀಗ ಗೊತ್ತಿಲ್ಲ ಆವಾಗ ಏನಾಗಿರ್ತಿತ್ತು ಅಂತ ಅಲ್ವಾ? ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್. ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ಯು ಹ್ಯಾಡೆಂಟ್ ಕಮ್ ದೇರ್. ಇದು ಇಫ್ ಜೊತೆನೇ ಇಡಬೇಕು, ರೈಟ್? ಇಫ್ ಯು ಹ್ಯಾಡೆಂಟ್ ಕಮ್ ದೇರ್ ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಅಂತಾನು ಹೇಳ್ಬೋದು. ನೀನಿಷ್ಟು ಬ್ಯುಸಿ ಇರ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಿರ್ಲಿಲ್ಲ. ಐ ವುಡಂಟ್ ಹ್ಯಾವ್ ಕಮ್ ಇಫ್ ಐಡ್ ನೋನ್ ಯು ಆರ್ ಸೋ ಬ್ಯುಸಿ. ಐ ಹ್ಯಾಡ್ ನ ಶಾರ್ಟ್ ಫಾರ್ಮ್ ಐಡ್. ಅವನೇನೋ ಅನ್ಕೊಳ್ತಿರ್ಲಿಲ್ಲ. ಹಿ ವುಡಂಟ್ ಹ್ಯಾವ್ ಮೈಂಡೆಡ್ ಇಫ್ ಶಿ ಹ್ಯಾಡ್ ಟೋಲ್ಡ್ ಹಿಮ್ ದಿ ಟ್ರೂತ್. ನಾನು ಮುಂಚೆನೇ ನಿನಗೆ ಹೇಳ್ತಿದ್ದೆ, ಆದರೆ ನೀ ಸಿಟ್ಟಾಗ್ತಿ ಅಂತ ನನಗೆ ಭಯ ಆಗಿತ್ತು. ಐ ವುಡ್ ಹ್ಯಾವ್ ಸೆಡ್ ಇಟ್ ಬಿಫೋರ್ ಬಟ್ ಐ ವಾಸ್ ಅಫ್ರೇಡ್ ಯು ವುಡ್ ಗೆಟ್ ಆ್ಯಂಗ್ರಿ. ನಾನು ನಿಮಗೆ ಹೇಳಿದ್ನಲ್ವಾ, ಪಾಸ್ಟ್ನಲ್ಲಿ ವಿಲ್ಲಿಂದ ಹೇಳಿದರೆ ನಾನು ಈ ಥರ ಅಂದ್ಕೊಂಡಿದ್ದೆ ಅನ್ನೋದನ್ನು ಪ್ರೆಸೆಂಟ್ನಲ್ಲಿ ಹೇಳುವಾಗ ವುಡ್ ಮಾಡಿ ಹೇಳಬೇಕು. ಐ ವಾಸ್ ಅಫ್ರೇಡ್ ಯು ವುಡ್ ಗೆಟ್ ಆ್ಯಂಗ್ರಿ ಅಂದರೆ ನಾನೇನು ಅಂದ್ಕೊಂಡಿರ್ತೀನಿ, ಯು ವಿಲ್ ಗೆಟ್ ಆ್ಯಂಗ್ರಿ ಅಂತ ಅಂದ್ಕೊಂಡಿರ್ತೀನಿ, ರೈಟ್? ಇಲ್ಲಿ ಯಾಕೆ ಇಫ್ ಬಂದಿಲ್ಲ ಅಂದರೆ ಇಲ್ಲೇನೂ ನಾವು ಕಂಡೀಷನ್ ಮಾತಾಡ್ತಿಲ್ಲ, ರೈಟ್? ಆದ್ದರಿಂದ ಇಫ್ ಕೂಡ ಬಂದಿಲ್ಲ ಆ್ಯಂಡ್ ಇಫ್ ಮುಂದೆ ಪಾಸ್ಟ್ ಪರ್ಫೆಕ್ಟ್ ಕೂಡ ಬಂದಿಲ್ಲ, ಯಾಕೆಂದ್ರೆ ನಾವು ಇಲ್ಲೇನು ಕಂಡೀಷನ್ಸ್ ಮಾತಾಡ್ತಿಲ್ಲ. ಹಿ ವುಡ್ ಹ್ಯಾವ್ ಕಮ್ ಇಫ್ ಯು ಹ್ಯಾಡ್ ಫೌಂಡ್ ಹಿಮ್. ಅವನು ಹೊರಗೆ ತಿಂದಿದ್ದಾನೆ ಅಂತ ನಂಗೆ ಗೊತ್ತಿದ್ದಿದ್ರೆ ಅವನಿಗಾಗಿ ನಾನು ಅಡುಗೆನೇ ಮಾಡ್ತಿರ್ಲಿಲ್ಲ. I wouldn't have prepared dinner for him if I'd known he had eaten outside. ಇಲ್ಲಿ ನೋಡಿ, ಎರಡು ಹ್ಯಾಡ್ ಬಂದಿದೆ. ಇಫ್ ಐ ಹ್ಯಾಡ್ ನೋನ್, ನನಗೆ ಗೊತ್ತಿದ್ದಿದ್ರೆ, ಹಿ ಹ್ಯಾಡ್ ಈಟನ್ ಔಟ್ಸೈಡ್ ಅಂದರೆ ಅವ್ನು ಮುಂಚೆನೇ ಹೊರಗೆ ತಿಂದಿದ್ದಾನೆ ಅಂತ, ಅದರಿಂದ ಅದು ಪಾಸ್ಟ್ ಪರ್ಫೆಕ್ಟ್. ನನಗೆ ಗೊತ್ತಿದ್ದಿದ್ರೆ ನಾನು ನಿನಗೆ ಹೇಳ್ತಿದ್ದೆ ತಾನೆ. ಇಫ್ ಐ ಹ್ಯಾಡ್ ನೋನ್ ದೆನ್ ಐ ವುಡ್ ಹ್ಯಾವ್ ಟೋಲ್ಡ್ ಯು, ರೈಟ್? ಈ ಥರ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಹೂ ವುಡ್ ಹ್ಯಾವ್ ಥಾಟ್ ಅಂತಿವಾಗ. ಹೂ ವುಡ್ ಹ್ಯಾವ್ ಥಾಟ್ ದಿಸ್ ವಾಸ್ ಗೋಯಿಂಗ್ ಟು ಹ್ಯಾಪನ್. ಈಗ ಇಲ್ಲಿ ನೋಡಿ, ಅನ್ಕೊಳ್ಳೋ ಟೈಮ್ನಲ್ಲಿ ಈ ಥರ ಅನ್ಕೊಳ್ತೀವಿ. ಇನ್ ಕೇಸ್ ಅನ್ಕೊಂಡ್ರೆ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಂತ ಅಲ್ವಾ? ಅದನ್ನು ನಾವೀಗ ಹೇಳ್ತಿದ್ದೀವಿ ಅಂದರೆ ಐ ಥಾಟ್ ದಿಸ್ ವಾಸ್ ಗೋಯಿಂಗ್ ಟು ಹ್ಯಾಪನ್. ಪಾಸ್ ಮಾಡಿ ಹೇಳಬೇಕಲ್ವಾ? ನಾನೀಗ ಏನು ಹೇಳ್ತಿದ್ದೀನಿ, ಯಾರಿಗಾಗಿ ಗೊತ್ತಿತ್ತು? ಹೂ ವುಡ್ ಹ್ಯಾವ್ ಥಾಟ್ ದಟ್ ಟೈಮ್ ದಿಸ್ ವಾಸ್ ಗೋಯಿಂಗ್ ಟು ಹ್ಯಾಪನ್, ಅಷ್ಟೇ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಬರಲ್ಲ, ಯಾಕಂದ್ರೆ ಇಫ್ ಬಂದಿಲ್ಲ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಬರೋದೇ ಇಲ್ಲ, ಅಷ್ಟೇ. ನೀನು ಬರ್ತಾ ಇದೆಯಾ ಅಂತ ನನಗೆ ಗೊತ್ತಿದ್ರೆ ಏನಾದರೂ ಅಡುಗೆ ಮಾಡ್ತಿದ್ದೆ. ಇಫ್ ಐ ಹ್ಯಾಡ್ ನೋನ್ ಯು ಆರ್ ಕಮಿಂಗ್ ಐ ವುಡ್ ಹ್ಯಾವ್ ಕುಕ್ಡ್ ಸಮಥಿಂಗ್. ಮುಂಚೆನೇ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಈಸಿ ಆಗಿರ್ತಿತ್ತು. ಇಲ್ಲಿ ಸಬ್ಜೆಕ್ಟ್ ಏನು ಯೂಸ್ ಮಾಡಬೇಕು? ಈಸಿ ಆಗಿರ್ತಿತ್ತು ಅಂತ ನಾವು ಯಾವಾಗ ಹೇಳ್ತೀವಿ? ಸಿಚುವೇಶನ್ ಬಗ್ಗೆ ಅಲ್ವಾ? ಇಟ್ ವುಡ್ ಹ್ಯಾವ್ ಬೀನ್ ಈಸಿಯರ್, ಈ ಥರ ಹೇಳ್ತೀವಿ ಅಷ್ಟೇ. ನಾವು ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ಈಸಿಯರ್ ಇಫ್ ಯು ಹ್ಯಾಡ್ ಮೇಡ್ ಅ ಲಿಸ್ಟ್ ಬಿಫೋರ್ ಹ್ಯಾಂಡ್. ಬಿಫೋರ್ ಹ್ಯಾಂಡ್ ಅಂದರೆ ಮುಂಚಿತವಾಗಿಯೇ. ಯಾವಾಗಲೂ ಬಿಫೋರ್ ಹ್ಯಾಂಡ್ ಅನ್ನೋ ವರ್ಡ್ ಲಾಸ್ಟಲ್ಲೇ ಹಾಕಿ ಈ ಥರ. ಇಫ್ ಯು ಹ್ಯಾಡ್ ಮೇಡ್ ಅ ಲಿಸ್ಟ್ ಬಿಫೋರ್ ಹ್ಯಾಂಡ್, ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಎವ್ರಿಬಡಿ ಬಿಫೋರ್ ಹ್ಯಾಂಡ್ ಅಂತ. ವೈಫೈ ಏನಾದರೂ ಇಲ್ಲ ಅಂದರೆ ನಮಗೆ ಕಷ್ಟ ಆಗಿರ್ತಿತ್ತು. ನಮಗೆ ಕಷ್ಟ ಆಗಿರ್ತಿತ್ತು ಅನ್ನೋದು ಕೂಡ ಒಂದು ಸಿಚುವೇಶನ್ ಅಲ್ವಾ? ಇಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್ ಫಾರ್ ಅಸ್ ಇಫ್ ದೇರ್ ಹ್ಯಾಡಂಟ್ ಬೀನ್ ವೈಫೈ. ಸ್ವಲ್ಪ ಹೊತ್ತು ಆ ರೋಡ್ನ ಅವರು ಮುಚ್ಚಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಸಿಚುವೇಶನ್ ಅಲ್ವಾ? ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ದೇ ಹ್ಯಾಡ್ ಕ್ಲೋಸ್ ದ ರೋಡ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ನಾ ಕೊಟ್ಟ ಕ್ವಶನ್ ನೀನು ಓದಿದ್ದಿದ್ರೆ ನೀನು ಫೇಲ್ ಆಗ್ತಿರ್ಲಿಲ್ಲ.
If you had studied the questions that I gave you, you wouldn't have failed the exam. ಕರೆಕ್ಟ್ ಟೈಮಿಗೆ ಪೊಲೀಸ್ ಬಂದಿರಲಿಲ್ಲ ಅಂದರೆ ನಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು. We would have been in a great trouble if the police hadn't arrived on time. ನೀನಾದ್ರೂ ಈ ಕ್ವಶನ್ನ 5 ವರ್ಷಗಳ ಹಿಂದೆ ಕೇಳಿದ್ದಿದ್ರೆ ನಾನು ಹೌದು ಅಂತಿದ್ದೆ. If you had asked this question 5 years ago, I would have answered yes. If I had seen the ad in time, I would have applied for the job. If it hadn't been shot, no one would have believed it. ಇಲ್ಲಿ ನೋಡಿ, ಇಫ್ ಇಟ್ ಹ್ಯಾಡೆಂಟ್ ಬೀನ್ ಶಾರ್ಟ್ ಅಂತ ಇದೆ ಅಂದರೆ ಅದನ್ನು ಶೂಟ್ ಮಾಡಿಟ್ಕೊಳ್ಳೋದು, ರೆಕಾರ್ಡ್ ಮಾಡಿಟ್ಕೊಳ್ಳೋದು, ಫಿಲ್ಮ್ ಮಾಡೋದು. ರೈಟ್, ನಾವು ಕನ್ನಡದಲ್ಲಿ ರೆಕಾರ್ಡ್ ಮಾಡೋದು ಅಂತೀವಲ್ಲ, ಇಂಗ್ಲೀಷ್ನಲ್ಲಿ ಶಾರ್ಟ್ ಫಿಲ್ಮ್ಡ್ ಅಂತಾರೆ. ಫಿಲ್ಮ್ಡ್ ಅಂತಲೂ ಕೂಡ ಇಲ್ಲಿ ಹಾಕ್ಬೋದಾಗಿತ್ತು, ಅಂದರೆ ಅದನ್ನು ರೆಕಾರ್ಡ್ ಮಾಡಿಟ್ಕೊಳ್ಳೋದು. ಸೊ ಇಲ್ಲಿ ಬೀನ್ ಶಾರ್ಟ್ ಯಾಕೆ ಬಂತು ಅಂದರೆ ಅದನ್ನು ಮಾಡಿಟ್ಕೋಬೇಕಾಗಿತ್ತು ಅಂತ ಅಲ್ವಾ, ನಾನು ಮಾಡಬೇಕಾಗಿತ್ತು ಅಂತ ಹೇಳಿಲ್ಲ, ಅದನ್ನೇ ರೆಕಾರ್ಡ್ ಮಾಡಿ. ಇದು ಪ್ಯಾಸಿವ್ ಸೆಂಟೆನ್ಸ್. ರೈಟ್, ನಾ ಪ್ಯಾಸಿವ್ ವಾಯ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಸರ್ಚ್ ಮಾಡಿ ಯೂಟ್ಯೂಬ್ನಲ್ಲಿ ಪ್ಯಾಸಿವ್ ವಾಯ್ಸ್ ಇನ್ ಕನ್ನಡ ಅಂತ, ಈ ಥರ ಸರ್ಚ್ ಮಾಡಿ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಇದು ಪ್ಯಾಸಿವ್ ವಾಯ್ಸ್ನಲ್ಲಿದೆ ಸೆಂಟೆನ್ಸ್ ಅಂತ. The policeman wouldn't have believed me if you hadn't backed me up. ನೋಡಿ, ಇಲ್ಲಿ ಬ್ಯಾಕ್ ಮೀ ಅಪ್ ಅಂದರೆ ಒಂದು ಕೆಲಸ ಮಾಡೋದ್ರಲ್ಲಿ, ಒಂದನ್ನು ಹೇಳೋದ್ರಲ್ಲಿ ಒಬ್ಬರಿಗೆ ನೀವು ಅವ್ರ ಪರವಾಗಿ ಮಾತಾಡೋದು, ಅವರಿಗೆ ಸಪೋರ್ಟ್ ಮಾಡಿ ಮಾತಾಡೋದು, ಅದಕ್ಕೆ ಬ್ಯಾಕಪ್ ಅಂತಾರೆ. Back someone up. I'd have bought you a present. ಇಲ್ಲಿ ನೋಡಿ, I would ನ ಶಾರ್ಟ್ ಫಾರ್ಮ್ ಕೂಡ I'd have bought you a present if I'd known it was your birthday. ಇಲ್ಲಿ ನೋಡಿ, I had ನ ಶಾರ್ಟ್ ಫಾರ್ಮ್ ಕೂಡ I would ನ ಶಾರ್ಟ್ ಫಾರ್ಮ್ ಕೂಡ ಇಫ್ ಮುಂದೆ ನಾವು ಹಾಕಬೇಕಾಗಿರೋದು ಪಾಸ್ಟ್ ಪರ್ಫೆಕ್ಟ್ ಅಲ್ವಾ. ಸೊ ಅದು ಐಡ್ ಅಂದರೆ ಐ ಹ್ಯಾಡ್ ಅಂತಾನೆ ನೀವು ಅರ್ಥ ಮಾಡ್ಕೋಬೇಕು. ಐ ವುಡ್ ಹ್ಯಾವ್ ಬಾಟ್ಗೆ ಐ ಹ್ಯಾಡ್ ಹ್ಯಾವ್ ಬಾಟ್ ಅಂತ ಹೇಳಲ್ಲಲ್ವಾ, ಸೊ ಅದು ಐ ವುಡ್ ಅಂತಾನೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಸೆಂಟೆನ್ಸ್ನಲ್ಲಿ ಹಿಂದೆ ಮುಂದೆ ಯಾವ ವರ್ಡ್ಸ್ ಇದೆ ಅಂತ ಗೊತ್ತಾದರೆ ಆ ಶಾರ್ಟ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ರೈಟ್, ಅಷ್ಟೇ ಸಿಂಪಲ್. ಅದಕ್ಕೆ ಎಲ್ಲ ಕ್ಲಾಸ್ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ ನಾಯಿ ಬೊಗಳ್ದೇ ಇದ್ದಿದ್ರೆ ನಮಗೆ ಗೊತ್ತಾಗ್ತಿರಲ್ಲ ಗಾರ್ಡನ್ನಲ್ಲಿ ಯಾರೋ ಇದ್ದಾರೆ ಅಂತ. If the dog hadn't barked, we wouldn't have known there was someone in the garden. If they had left earlier, they would have been here already. Kiran wouldn't have hit the boy. Kiran ಆ ಹುಡುಗನ್ನ ಹೊಡೆದಿರೋದಿಲ್ಲ ವಿದೌಟ್ ಪ್ರೊವೋಕೇಶನ್. ಪ್ರೊವೋಕ್ ಮಾಡೋದು ಅಂದರೆ ಒಂದು ರೀತಿ ಪ್ರಚೋದನೆ ಮಾಡೋದು, ಅವನೇನಾದರೂ ಮಾಡಿರ್ತಾನೆ. ವಿದೌಟ್ ಪ್ರೊವೋಕೇಶನ್ ಏನು ಹೊಡೆದಿರೋದಿಲ್ಲ. She wouldn't have been angry if he hadn't asked her about it. ಸೊ ನೋಡಿ, ಆ್ಯಂಗ್ರಿ, ಹಂಗ್ರಿ ಈ ಥರ ಅಡ್ಜೆಕ್ಟಿವ್ಸ್ ಹಾಕ್ತಿದ್ದೀವಿ ಅಂದರೆ ಹಿಂದೆ ಬೀನ್ ಹಾಕಿರಲೇಬೇಕು ನೀವು. ಅವರಲ್ಲಿ ಏನಾದರೂ ಪ್ಲೇಸ್ ಹಾಕಿದ್ದಿದ್ರು ಅಥವಾ ಯಾವುದಾದ್ರೂ ನೌನ್ ಬಂದಿದ್ದಿದ್ರು ಹಿಂದೆ ಬೀನ್ ಬರಲೇಬೇಕು. ಅವಳು ಯಾವತ್ತೂ ಒಪ್ಕೊಳ್ತಿರ್ಲಿಲ್ಲ. ಇಫ್ ಶಿ ಹ್ಯಾಡ್ ನೋನ್ ಇಟ್ ವಾಸ್ ಹಿಮ್, ಶಿ ವುಡ್ ನೆವರ್ ಹ್ಯಾವ್ ಅಗ್ರೀಡ್. ನೋಡಿ, ಈ ಥರ ಸೆಂಟೆನ್ಸ್ನೆಲ್ಲ ಬರೆದಿಟ್ಕೊಳ್ಳಿ, ರಿಪೀಟೆಡ್ ಆಗಿ ಓದ್ತಾ ಇರಿ, ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಐ ವುಡಂಟ್ ಹ್ಯಾವ್ ಬಿಲೀವ್ಡ್ ಇಟ್ ಪಾಸಿಬಲ್ ಇಫ್ ಐ ಹ್ಯಾಡಂಟ್ ಸೀನ್ ಇಟ್ ಹ್ಯಾಪನ್. ಸೀನ್ ಇಟ್ ಹ್ಯಾಪನ್ ಅಂದರೆ ನಡೀತಾ ಇರೋದನ್ನ ನೋಡಿರೋದು. ಐ ಸಾ ಇಟ್ ಹ್ಯಾಪನ್, ಅದು ನಡೀತಾ ಇದ್ದದನ್ನ ನಾನು ನೋಡಿದೆ, ಆ ಥರ. ಇಫ್ ಯು ಹ್ಯಾಡಂಟ್ ಡಿಸ್ಟರ್ಬ್ ಮೀ, ಐ ವುಡ್ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಬೈ ನಾವ್. ಐ ವುಡ್ ಹ್ಯಾವ್ ವಾರ್ನ್ಡ್ ಯು ಇಫ್ ಐ ಹ್ಯಾಡ್ ನೋನ್ ವೇರ್ ಯು ವರ್. If you had taken my advice,
you wouldn't have made such a big mistake. ಒಂದು ಬಾರ್ಡರ್ ಇರಬೇಕಾಗಿತ್ತು, ಆಗ ಪರ್ಫೆಕ್ಟ್ ಆಗಿ ಇರ್ತಿತ್ತು. There should have been a border, then it would have been perfect. If you had been more careful, this wouldn't have happened. ರೈಟ್? ಎಲ್ಲ ಸೆಂಟೆನ್ಸ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.